ನಮಸ್ಕಾರ. ಇದು ಮೆಗಾ ಫೋಕಸ್. ನಾನು ಶಶಿಧರ್ ಭಟ್. ಇವತ್ತಿನ ಮೊದಲ ಸುದ್ದಿ ನಿರೀಕ್ಷೆಯಂತೆ ತಮಿಳುನಾಡಿಗೆ ಸಂಬಂಧಪಟ್ಟಿದ್ದು. ತಮಿಳುನಾಡಿನ ರಾಜಕಾರಣ, ಅಲ್ಲಿನ ಬೆಳವಣಿಗೆಗಳು ಕ್ಷಣ ಕ್ಷಣಕ್ಕೆ ಹೊಸ ತಿರುವನ್ನು ಪಡಿತಾ ಇದೆ. ಯಾವುದೇ ರಾಜಕೀಯ ವೀಕ್ಷಕರು ಕೂಡ, ವಿಶ್ಲೇಷಕರು ಕೂಡ ಹೀಗೆ ಆಗುತ್ತೆ ಅಂತ ಹೇಳುವುದಕ್ಕೆ ಸಾಧ್ಯವಿಲ್ಲದ ಪರಿಸ್ಥಿತಿ ಇದೆ. ಹಾಗೆಯೇ ತಮಿಳುನಾಡಿನಲ್ಲಿ ಇರುವಂತಹ 3 ಪ್ರಮುಖ ರಾಜಕೀಯ ಪಕ್ಷಗಳು ಆ್ಯಕ್ಟಿವ್ ಆಗಿವೆ. ದೆಹಲಿ ಆ್ಯಕ್ಟಿವ್ ಆಗಿದೆ, ರಾಜ್ಯಪಾಲರು ಆ್ಯಕ್ಟಿವ್ ಆಗಿದ್ದಾರೆ. ಸೊ ಇವತ್ತು ಹಲವು ಬೆಳವಣಿಗೆಗಳು ಚೆನ್ನೈನಲ್ಲಿ ನಡೀತಾ ಇವೆ. ಮೊದಲನೇದಾಗಿ DMK ಮತ್ತು ಅಣ್ಣಾ DMK ತಮ್ಮ ಪಕ್ಷದ ಶಾಸಕರುಗಳೇನಿದ್ದಾರೆ ಅವರು ಚೆನ್ನೈಯನ್ನು ಬಿಟ್ಟು ಹೋಗಕೂಡದು ಮುಂದಿನ 2 ದಿನ ಅನ್ನುವ ಸೂಚನೆಯನ್ನು ನೀಡಿದ್ದಾರೆ. ಹೀಗಾಗಿ ಈ 2 ಪಕ್ಷಗಳ ಶಾಸಕರೇನಿದ್ದಾರೆ ಅವರು ಚೆನ್ನೈನಲ್ಲೇ ಉಳಿದುಕೊಂಡಿದ್ದಾರೆ. ಇನ್ನು ವಿಜಯ್ ಅವರ ಸಂಬಂಧಪಟ್ಟ ಹಾಗೆ ಇವತ್ತಿನ ಬ್ರೇಕಿಂಗ್ ನ್ಯೂಸ್ ಅಂತ ಅಂದರೆ, ಒಂದೊಮ್ಮೆ ತಮ್ಮನ್ನು ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡುವುದಕ್ಕೆ ಆಹ್ವಾನ ನೀಡದೇ ಇದ್ದರೆ ವಿಜಯ್ ಮತ್ತು ಅವರ ಜೊತೆಗಿನ 107 ಶಾಸಕರು ಶಾಸಕತ್ವಕ್ಕೆ ರಾಜೀನಾಮೆ ನೀಡುವ ಬಗ್ಗೆ ಚಿಂತನೆ ನಡೆಸಿದ್ದಾರೆ. ಇದು ಸ್ಫೋಟಕ ಸುದ್ದಿ. ಅದರ ಜೊತೆಗೆ ವಿಜಯ್ ತಮ್ಮ ಬಲವನ್ನು ಹೆಚ್ಚಿಸಿಕೊಳ್ಳುವ ಯತ್ನವನ್ನು ಮುಂದುವರಿಸಿದ್ದಾರೆ. CPI CPM ಜೊತೆಗೆ ಮತ್ತು PVK 3 ಪಕ್ಷಗಳ ಜೊತೆಗೆ ತಲಾ 2 ಶಾಸಕರವರಿದ್ದಾರೆ. ಮುಸ್ಲಿಂ ಲೀಗ್ ಇದೆ. ಅವ್ರ ಬಗ್ಗೆ ಕೂಡ ಇವತ್ತು ಏನು ಅಂತಂದರೆ ಡೈಲಾಗ್ ಓಪನ್ ಆಗಿದೆ, ಮಾತುಕತೆ ನಡೀತಾ ಇದೆ. ಅದು ಯಾವ ಹಂತಕ್ಕೆ ಬರುತ್ತೆ ಅಂತ ನೋಡಬೇಕು. ಈ ನಡುವೆ DMK ಮತ್ತು ಅಣ್ಣಾ DMK ಇಬ್ಬರು ಸೇರಿ ಸರ್ಕಾರವನ್ನು ರಚನೆ ಮಾಡ್ತಾರೆ ಅನ್ನುವ ಸುದ್ದಿ ಇತ್ತು. ಇವತ್ತು ಕೂಡ DMK ಅದನ್ನ ಡಿನೈ ಮಾಡಿದೆ. ಆದರೆ ಸಮಥಿಂಗ್ ಈಸ್ ಫಿಶಿ ಅಂತ ರಾಜಕೀಯ ವಿಶ್ಲೇಷಕರ ಪ್ರಕಾರ ಬ್ಯಾಕ್ ಡೋರ್ ಮೀಟಿಂಗ್ ನಡೀತಾನೆ ಇದೆ. ಅಣ್ಣಾ DMK ಈ 2 ಪಕ್ಷಗಳು ಒಂದಾಗಿ ಸರ್ಕಾರ ರಚಿಸ್ತವಾಗಿದ್ದರೆ ಇಟ್ಸ್ ಅ ವೆರಿ ಬಿಗ್ ಕ್ವೆಶ್ಚನ್. ಅದ್ರ ಜೊತೆಗೆ ಇನ್ನೊಂದು ಬ್ರೇಕಿಂಗ್ ನ್ಯೂಸ್, ಅಣ್ಣಾ DMK ಪ್ರಕಟ ಮಾಡಿದ್ದು ಅಥವಾ ಅದು ಯೋಚನೆ ಮಾಡ್ತಾ ಇರೋದು NDA ಇಂದ ಹೊರಬರುವ ಬಗ್ಗೆ. ಇದು ಬ್ರೇಕಿಂಗ್ ಆ್ಯಂಡ್ ಶಾಕಿಂಗ್ ಕೂಡ. NDA ಇಂದ ಹೊರಗೆ ಬರುವಂಥ ಅಣ್ಣಾ DMK ಆಗ ತನ್ನ ಬಾಗಿಲನ್ನು ಮುಕ್ತವಾಗಿ ಇಟ್ಕೋಬೋದು. ಅಂದರೆ DMK ಜೊತೆಗೂ ಹೊಂದಾಣಿಕೆ ಬಗ್ಗೆ ಮುಂದುವರಿಬೋದು. ಹಾಗೆಯೇ ವಿಜಯ್ ಜೊತೆ ಕೂಡ ಸರ್ಕಾರ ರಚಿಸುವುದಕ್ಕೆ ಮುಂದಾಗಬಹುದು. NDA ಜೊತೆ ಇರುವುದೇನಿದೆ ಅದು ಅಣ್ಣಾ DMKಗೆ ಬಹುದೊಡ್ಡ ಅಡ್ಡಿಯಾಗಿದೆ. ಯಾಕೆಂದರೆ ಚೆನ್ನೈನ ದ್ರಾವಿಡ ಪಕ್ಷಗಳು ಅಷ್ಟು ಬೇಗ BJPಯನ್ನು ಒಪ್ಕೊಳ್ಳಲ್ಲ. ಆ ಕಾರಣಕ್ಕಾಗಿ ಅಧಿಕಾರದಲ್ಲಿ ಪಾಲು ಪಡೆಯುವುದಕ್ಕೆ ಅಣ್ಣಾ DMK ಈಗ NDA ಇಂದ ಹೊರಗೆ ಬರುವುದಕ್ಕೆ ಯೋಚನೆ ಮಾಡ್ತಾ ಇದೆ ಅನ್ನುವ ವರದಿ ಕೂಡ ಬರ್ತಾ ಇದೆ. ಅದರ ಜೊತೆಗೆ ಏನು ಈ ಅಣ್ಣಾ DMK ಶಾಸಕರುಗಳು ಅವರು ಒಂದು ರೆಸಾರ್ಟ್ನಲ್ಲಿ ಇದ್ದಾರಲ್ಲ, ಅಲ್ಲಿ EPS ಅವರು ಹೇಳಿದ್ದು ಏನು ಅಂತಂದರೆ ಗುಡ್ ಥಿಂಗ್ ವಿಲ್ ಹ್ಯಾಪನ್. ಏನದರ ಅರ್ಥ? ಗುಡ್ ಥಿಂಗ್ ವಿಲ್ ಹ್ಯಾಪನ್ ಅಂದರೆ ಯಾರಿಗೆ ಗುಡ್ ಥಿಂಗ್? ಅಣ್ಣಾ DMKಗೆ ಒಳ್ಳೆಯದಾಗುತ್ತೆ ಅನ್ನುವ ಮಾತನ್ನು EPS ಹೇಳಿದ್ದಾರೆ. ಬಹುತೇಕ ಅವರ ಶಾಸಕರುಗಳು ಪುದುಚೇರಿಯಲ್ಲಿ ಇದ್ದಾರೆ, ಐಷಾರಾಮಿ ಆದಂಥ ಒಂದು ರೆಸಾರ್ಟ್ನಲ್ಲಿ ಕಾಲ ಕಳೀತಿದ್ದಾರೆ ಮುಂದಿನ ಬೆಳವಣಿಗೆಯನ್ನು ನೋಡ್ತಾ. ಅದೇ ರೀತಿ ರಾಜ್ಯಪಾಲರು ಏನಿದ್ದಾರೆ, ನಾನು ನಿನ್ನೆನೂ ಹೇಳಿದೆ, ರಾಜ್ಯಪಾಲರು ತಮ್ಮ ಆಟವನ್ನು ಪ್ರಾರಂಭ ಮಾಡಿದ್ದಾರೆ. ಹಿ ಸ್ಟಾರ್ಟೆಡ್ ಹಿಸ್ ಪ್ಲೇ. ಯಾಕೆಂದರೆ ಅವರು ಸಂವಿಧಾನದ ಪ್ರಕಾರವಾಗಿ ಹೇಗೆ ನಡೆದುಕೊಳ್ಳಬೇಕಾಗಿತ್ತು ಹಾಗೂ ನಡೆದುಕೊಂಡ್ರೋ ಇಲ್ವೋ ಅದರ ವಿಶ್ಲೇಷಣೆ ಮಾಡ್ತೇನೆ ನಾನು ಇನ್ನೊಂದು ಸುದ್ದಿಯಲ್ಲಿ. ಯಾಕೆಂದರೆ ಸಂವಿಧಾನ ಏನು ಹೇಳುತ್ತೆ, ರಾಜ್ಯಪಾಲರ ಕರ್ತವ್ಯ ಏನು, ಆದರೆ ಈಗ ರಾಜ್ಯಪಾಲರು ಯಾರ ನಿರ್ದೇಶನದಂತೆ ಕೆಲಸ ಮಾಡ್ತಿದ್ದಾರೆ. ಬಹಳ ಸ್ಪಷ್ಟವಾಗಿ ದಟ್ ದೆಹಲಿಯಿಂದ ಗೃಹ ಸಚಿವರೇನಿದ್ದಾರೆ ಅವರು ಈ ಎಲ್ಲ ಬೆಳವಣಿಗೆಗಳ ಮೇಲೆ ನಿಗಾ ಇಟ್ಟಂತೆ ಕಾಣುತ್ತೆ. ಹಾಗೆಯೇ BJP ಕೂಡ ಅವರಿಗಿರುವುದು ಏನು ಅಂದರೆ, ಬಹಳ ಮುಖ್ಯವಾಗಿ ಏನು ವಿಜಯ್ ಅವರ ಪಕ್ಷ ಯಾವ ಕಾರಣಕ್ಕೂ ಕೂಡ ಕಾಂಗ್ರೆಸ್ ಜೊತೆ ಹೊಂದಾಣಿಕೆ ಮಾಡಿಕೊಳ್ಳಬಾರದು ಅಂತ. ಹೊಂದಾಣಿಕೆ ಮಾಡಿಕೊಳ್ಳುವುದನ್ನು ತಪ್ಪಿಸುವುದೇನಿದೆ ಅದು BJPಯ ಅಮಿತ್ ಶಾ ಅವರ ಮೊದಲ ಗುರಿ. ಆ ದಿಸೆಯಲ್ಲಿ ಕೆಲಸ ನಡೀತಾ ಇದೆ. ಅದರ ನಡುವೆ ಬಹುತೇಕ ಜನ ಸಂವಿಧಾನ ತಜ್ಞರು ಹೇಳ್ತಾ ಇರೋದು
ರಾಜ್ಯಪಾಲರ ಮುಂದೆ ಬೇರೆ ದಾರಿ ಇಲ್ಲ. ಯು ವಿಲ್ ಹ್ಯಾವ್ ಟು ಇನ್ವೈಟ್ ವಿಜಯ್ ಅಂತ. ಆದರೆ ಡಿಲೇ ಯಾಕೆ ಮಾಡ್ತಿದ್ದಾರೆ ಹಾಗಿದ್ದಾರೆ? ಸರಳವಾಗಿ ಇಂತಹ ಡಿಲೇ ಮಾಡುವುದರಿಂದ ಅದರ ಪೊಲಿಟಿಕಲ್ ಇಕ್ವೇಷನ್ಸ್ಗಳಿರ್ತಾವಲ್ವ, ಆ ಇಕ್ವೇಷನ್ಸ್ ಬದಲಾಗ್ತಾ ಹೋಗ್ತವೆ. ಯಾಕಂದರೆ ಮೂಲಭೂತವಾಗಿ ಒಂದು ಫ್ರಸ್ಟ್ರೇಷನ್ ಪ್ರಾರಂಭ ಆಗುತ್ತೆ ನೋಡಿ. ಫ್ರಸ್ಟ್ರೇಷನ್ ಪ್ರಾರಂಭ ಆದ ತಕ್ಷಣ ಅಯ್ಯೋ ಬೇಡ, ಏನಾರು ಒಂದು ಮಾಡಿ ಮುಗಿಸ್ಕೊಬೋಣ, ಈ ಬಿಕ್ಕಟ್ಟು ಯಾಕೆ ಅಂತ. ಈಗ ನೋಡಿದರೆ ಅಲ್ಲಿ ಬಿಕ್ಕಟ್ಟು ಸೃಷ್ಟಿಯಾಗಿದೆ. ಇದನ್ನು ನಾನು ಸಂವಿಧಾನಿಕ ಬಿಕ್ಕಟ್ಟು ಅಂತಲೇ ಕರಿತೀನಿ. ಯಾಕೆಂದರೆ ಈ ಬಿಕ್ಕಟ್ಟು ಕ್ರಿಯೇಟ್ ಆಗಬಾರ್ದಾಗಿತ್ತು. ಈ ಬಿಕ್ಕಟ್ಟು ಕ್ರಿಯೇಟ್ ಮಾಡಿದವರು ರಾಜ್ಯಪಾಲರು ಮತ್ತು ಕೇಂದ್ರ ಸರ್ಕಾರ ಅನ್ನೋದ್ರಲ್ಲೂ ಕೂಡ ಯಾವ ಅನುಮಾನ ಬೇಕಾಗಿಲ್ಲ. ಈ ಬಿಕ್ಕಟ್ಟು ಬಗೆಹರಿಸುವುದು ಕೂಡ ಅವರ ಸಾಂವಿಧಾನಿಕ ಜವಾಬ್ದಾರಿ ಹೊಣೆ ಆಗಿರುತ್ತೆ. ಆದರೆ ಅದು ಯಾವಾಗ ಅನ್ನೋದು ಪ್ರಶ್ನೆ. ಒಟ್ಟಲ್ಲಿ ಇವತ್ತಂತೂ ಇಡೀ ಈ ತಮಿಳುನಾಡು ರಾಜಕಾರಣ ಒಂದು ಸಮಸ್ಯೆ ಬಗೆಹರಿಯುವ ಹಂತಕ್ಕೆ ಹೋಗುತ್ತೆ ಅಂತ ನನಗೆ ಅನಿಸಲ್ಲ. ಇಟ್ ಇಸ್ ವೆರಿ ಡಿಫಿಕಲ್ಟ್. ಇನ್ನೂ ಮಾತನಾಡಬೇಕಾಗಿದೆ, ಇನ್ನೂ ಚರ್ಚೆ ನಡೆಸಬೇಕಾಗಿದೆ, ಬೇರೆ ಬೇರೆ ಈಕ್ವೇಷನ್ಗಳು ವರ್ಕೌಟ್ ಆಗಬೇಕಾಗಿದೆ. CPI CPM ಏನು ಮಾಡ್ತಾರೆ ನೋಡಬೇಕು. ಸೊ CPI ಆಲ್ರೆಡಿ ರೆಡಿ ಅಂತ ಕಾಣುತ್ತೆ. CPM ಸ್ವಲ್ಪ ರಿಜಿಡ್ ಆದಾಗಿದೆ. ಅದರ ಜೊತೆ ಮುಸ್ಲಿಂ ಲೀಗ್ ಏನು ಮಾಡುತ್ತೆ ಗೊತ್ತಿಲ್ಲ. ಸೊ ನಿನ್ನೆವರೆಗೆ ಇವರೆಲ್ಲ ಏನು ಹೇಳ್ತಾ ಇದ್ರು ಅಂದರೆ ನಾವು DMK ಒಕ್ಕೂಟದಲ್ಲಿ ಇದ್ದೀವಿ, DMK ಹೇಳಿದೆ ಬರೋಕ್ಕಾಗಲ್ಲ ಅಂತಂದರೆ ಇವತ್ತು ಲಿಟ್ಲ್ ಬಿಟ್ ಚೇಂಜ್ ಕಾಣುತ್ತೆ. ಯಾಕೆಂದರೆ ಯಾವಾಗ DMK ಅಣ್ಣಾ DMK ಹತ್ತಿರ ಬರ್ತಾ ಇದ್ದಾರೆ ಅನ್ನೋ ಸುದ್ದಿ ಬಂದ ತಕ್ಷಣ ಯು ಸಿ ದಟ್ ಈ ಫ್ರಂಟ್ನಲ್ಲಿದ್ದಂಥ ನಾಯಕರು ಡಿಫ್ರೆಂಟಾಗಿ ಆಲೋಚನೆ ಮಾಡ್ತಾ ಇದ್ದಂತೆ ಕಾಣುತ್ತೆ. ಅವರ ಮಾತಿನಲ್ಲಿ ವ್ಯತ್ಯಾಸ ಇದೆ. ಸೊ ಆದ್ದರಿಂದ ಮಾತಿನಲ್ಲಿ ವ್ಯತ್ಯಾಸ ಇದೆ ಅಂತಂದರೆ ರಾಜಕಾರಣದ ದಾರಿ ಕೂಡ ಬದಲಾಗುತ್ತೆ ಅನ್ನೋದರ ಗುಣ ಲಕ್ಷಣ. ಈಗ ಅಂಥ ಸಿಚುವೇಶನ್ನು ಕಾಣ್ತಾ ಇದೆ. ಇದರ ಜೊತೆಗೆ ವಿಜಯ್ ಸ್ವಲ್ಪ ಮಟ್ಟಿಗೆ ಆತಂಕದಲ್ಲಿದ್ದಂತೆ ಕಾಣ್ತಾ. ಯಾರು ಅಭಿಮಾನಿಗಳಿದಾರಲ್ಲ ಅವರು ಹೆಚ್ಚು ಫ್ರಸ್ಟ್ರೇಟ್ ಆದಂಗೆ ಕಾಣ್ತಾ ಇದ್ದಾರೆ. ಈ ಬೆಳಗಿನ ಮಾಹಿತಿಯ ಪ್ರಕಾರ ಭಾಳಷ್ಟು ವಿಜಯ್ ಅಭಿಮಾನಿಗಳು ರಾಜಭವನದ ಎದುರು ಕೂಡ ಪ್ರತಿಭಟನೆ ಮಾಡ್ತಿದ್ದಾರೆ. ಹಾಗೆ ವಿಜಯ್ ಮನೆ ಏನಿದೆ, ಆ ವಿಜಯ್ ಮನೆ ದೊಡ್ಡದಾದ ಕಂಪೌಂಡ್ ಅದು. ಅದರ ಎದುರುಗಡೆ ಬಲವಾದ ಬಾಗಿಲುಗಳೆಲ್ಲ ಇವೆ. ಅದರ ಎದುರು ಬಂದು ಅಭಿಮಾನಿಗಳು ಘೋಷಣೆಗಳನ್ನು ಕೊಟ್ಟಿದ್ದಾರೆ. ಯಾವ ಕಾರಣಕ್ಕೂ ಕೂಡ ವಿಜಯ್ ಮುಖ್ಯಮಂತ್ರಿ ಆಗುವುದನ್ನು ತಪ್ಪಿಸಬಾರದು ಅಂತ. ಅದರಂತೆ ಇನ್ನೂ ಕೆಲವರು ವಿಜಯ್ ಮನೆ ಮುಂದೆ ಇದ್ದವರು, ಅವರು ಎಸ್ಪೆಷಲಿ ಬೇರೆ ದೇಶದಿಂದ ಬಂದರು. ಒಂದು ವಾಹಿನಿ ಜೊತೆ ಮಾತನಾಡ್ತಾ ಅವ್ರು ಹೇಳಿದ್ರು, ತಾವು ಸಿಂಗಪುರದಿಂದ ಬಂದಿದ್ದೀವಿ ವಿಜಯ್ ಅವರಿಗೆ ಮತ ಹಾಕೋದಕ್ಕಾಗಿ. ಸೊ ನಾವು 1ನೇ ತಾರೀಕು 2ನೇ ತಾರೀಕು ಹೋಗಬೇಕಾಗಿತ್ತು, ಆದರೆ ವಿಜಯ್ ಅವರು ಮುಖ್ಯಮಂತ್ರಿ ಆಗುವುದನ್ನು ನೋಡಿ ಹೋಗೋಣ ಅಂತ ಕೂತಿದ್ದೀವಿ ಅಂತ ಅಭಿಮಾನಿಗಳು ನೋಡಿ. ಅದರ ನಂತರ ಹೇಳೋದು, ಈಗ ನಾವು ತಕ್ಷಣ ಹೋಗಲ್ಲ, ಅವರು ಮುಖ್ಯಮಂತ್ರಿ ಆಗುವುದನ್ನು ನೋಡಿಯೇ ಹೋಗ್ತೀವಿ ಅಂತ. ಇಂತಹ ಅಭಿಮಾನಿಗಳು ಚೆನ್ನೈನ ಹೊರಗು ವಿಜಯ್ ಅವರಿಗಿದ್ದಾರೆ. ಹಾಗೆಯೇ ಬೇರೆ ದೇಶದಲ್ಲಿ ಬಹಳಷ್ಟು ತಮಿಳರು ಬೇರೆ ಬೇರೆ ದೇಶದಲ್ಲಿದ್ದಾರೆ, ಅಲ್ಲಿ ವಿಜಯ್ ಅಭಿಮಾನಿಗಳಿದ್ದಾರೆ. ಅವರು ಎಲ್ಲ ಕೂಡ ಚೆನ್ನೈಗೆ ಬಂದಿದ್ದಾರೆ. ಆದ್ದರಿಂದ ಸಾಂವಿಧಾನಿಕವಾದಂಥ ಈ ಬಿಕ್ಕಟ್ಟು ಕ್ರಿಯೇಟ್ ಆದ ಸಂದರ್ಭದಲ್ಲಿ ಇದನ್ನು ಬಗೆಹರಿಸುವುದಕ್ಕೆ ರಾಜ್ಯಪಾಲರು ಯತ್ನ ಮಾಡಲೇಬೇಕು. ರಾಜ್ಯಪಾಲರು ಯಾವ ಯತ್ನ ಮಾಡಬೇಕು ಅನ್ನೋದು ನಾನು ಇನ್ನೊಂದು ವಿಶ್ಲೇಷಣೆ ಹೇಳ್ತೀನಿ. ಅವರ ಕರ್ತವ್ಯ ಏನು, ಅವ್ರು ಮಾಡಬೇಕಾದ್ದೇನೋ, ಮಾಡ್ತಾ ಇರೋದೇನೋ, ಎವ್ರಿಥಿಂಗ್ ಅದು ರಿವೀಲ್. ನಾನು ಪ್ರತಿಯೊಂದನ್ನು ವಿವರಿಸ್ತೀನಿ ಇನ್ನೊಂದು ವಿಶ್ಲೇಷಣೆ. ಆದರೆ ದಟ್ ಅಭಿಮಾನಿಗಳಿಗೆ ಈ ರೀತಿ ಫ್ರಸ್ಟ್ರೇಷನ್ ಆದರೆ ಅದು ಒಳ್ಳೆಯ ಲಕ್ಷಣ ಅಲ್ಲ. ಅದು ಯಾವ ಹಂತಕ್ಕೆ ಬೇಕಾದರೂ ತಿರುಗಬಹುದು ಅಂತ. ಈ ಬೆಳವಣಿಗೆ ಪ್ರತಿ ನಿಮಿಷಕ್ಕೂ ಬದಲಾಗ್ತಾ ಇದೆ. ನಾನು ಆದಷ್ಟು ಈ ಬೆಳವಣಿಗೆಯ ವಿವರಗಳನ್ನ ತಮಗೆ ತಲುಪಿಸುವುದಕ್ಕೆ ನಾನು ಯೋಚನೆ ಮಾಡ್ತಾ ಇದ್ದೀನಿ. ಬಹಳ ಮುಖ್ಯವಾದ ಇಷ್ಟಿದೆ. ಈಗ ಈ NDA ಇಂದ ಅಣ್ಣಾ DMK ಹೊರಗೆ ಬರುತ್ತಾ? ಹೊರಗೆ ಬಂದರೆ ಇಡೀ ರಾಜಕೀಯ ಚಿತ್ರಣ ಬದಲಾಗುತ್ತೆ. NDA ಇಂದ ಹೊರಗೆ ಬಂದರೆ ಅಣ್ಣಾ DMK ವಿಜಯ್ಗೆ ಬೆಂಬಲ ಕೊಡೋದಕ್ಕೆ ಯಾರ್ದು ವಿರೋಧ ಇರಲ್ಲ ಅಂತ ನಂಬಿದ್ದೀನಿ. ಆ ಬೆಳವಣಿಗೆ ಆಗ್ತಾಯಿದೆ. ಲೆಟ್ ಅಸ್ ವೇಟ್ ಆ್ಯಂಡ್ ಸಿ ಏನಾಗುತ್ತೆ ಅನ್ನೋದನ್ನು ಆದ ಹಾಗೆ ತಮಗೆ ತಿಳಿಸೋದಕ್ಕೆ ನಾನು ಯತ್ನ ಮಾಡ್ತೀನಿ.